ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಅಕ್ಕಿ ಹೋಳಿಗೆ ಯಾವ ಥರ ಮಾಡೋದಂತ ನೋಡೋಣ. 1 ಕಪ್ ಮೈದಾ, 1 ಕಪ್ ಅಕ್ಕಿ, 1/4 ಕಪ್ ಕಡಲೆಬೇಳೆ, 1 ಕಪ್ ಬೆಲ್ಲ, 1 ಕಪ್ ಎಣ್ಣೆ, 1 ಏಲಕ್ಕಿ. 6-7 ಆಗೋಷ್ಟು ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಡಬಲ್ ತೊಗೋಬೋದು. ಮೈದಾ ಹಿಟ್ಟು ಕಲಿಸ್ಕೋಬೇಕು ಫಸ್ಟೇ 1 ಅವರ್ ಮುಂಚೆನೇ. ಎಷ್ಟು ಬೇಕು ಅಷ್ಟು ನೀರು ಹಾಕೊಂಡು ಕಲಿಸ್ಕೊಳ್ಳಿ. ಮೊದಲೇ ಕಲಿಸ್ಕೊಬಿಡಿ, ನೀರು ಹಾಕ್ಬಿಡಿ. ಇವಾಗ ಎಣ್ಣೆ ಹಾಕಿ ಕಲಸೋಣ. ಹಿಟ್ಟನ್ನ ನೀಟಾಗಿ ಕಲಿಸ್ಬೇಕು. ಎಣ್ಣೆ ಹಾಕಿ ಕಲಿಸ್ಕೊಳ್ಳೋಣ. ಇದರ ಚೆನ್ನಾಗಿ ಕಲಿಸ್ಬೇಕು. ಹಿಟ್ಟು ಚೆನ್ನಾಗಿ ಕಲಿಸಿದ್ರೇ ಒಬ್ಬಟ್ಟು ಚೆನ್ನಾಗಿ ಬರೋದು. ನೋಡಿ, ಈ ಥರ ಕಲಸಿಟ್ಟಿದ್ದೀನಿ 1 ಅವರು. ಒಂದು ಪ್ಯಾನಿಗೆ ಅಕ್ಕಿ ಹುರ್ಕೋಬೇಕು ನೀಟಾಗಿ. ಅದು ಕೆಂಪುಗಾಗೋವರೆಗೂ ಹುರ್ಕೋಬೇಕು. ಡ್ರೈ ರೋಸ್ಟ್ ಮಾಡ್ಕೋಬೇಕು ಅಕ್ಕಿನ ಲೋ ಫ್ಲೇಮಲ್ಲೇ. ಈ ಥರ ಕೆಂಪುಗಾಗಬೇಕು. ಇವಾಗ ಒಂದು ಬಟ್ಲಿಗೆ ಹಾಕೋಣ. ಕಡಲೆಬೇಳೆನೂ ಅಷ್ಟೇ ಕೆಂಪು ಆಗೋವರೆಗೂ ಹುರ್ಕೋಬೇಕು. ಫ್ರೈ ಆಗಿರೋಂಥ ಕಡಲೆಬೇಳೆನ ಅಕ್ಕಿನ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಹಿಟ್ಟಾಗಿದೆ. ಇವಾಗ ಜರಡಿ ಹಿಡಿಬೇಕು. ಇವಾಗ ಒಂದು ಪ್ಯಾನಿಗೆ ಒಂದು ಅರ್ಧ ಲೋಟ ನೀರು ಹಾಕ್ಬಿಟ್ಟು ಬೆಲ್ಲ ಕರಗಿಸ್ಕೋಬೇಕು ಅಷ್ಟೇ. ಜಾಸ್ತಿ ಪಾಕ ಬರಬಾರ್ದು. ಬೆಲ್ಲ ಕರಗಿದ್ರೆ ಸಾಕು. ಏಲಕ್ಕಿ ಪುಡಿ ಹಾಕಬೇಕು ಅದರೊಳಗಡೆ ಪಾಕಕ್ಕೆ. ಇವಾಗ ಅಕ್ಕಿ ಹಿಟ್ಟು ಹಾಕೋಣ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ ಮೇಲೇ. ಒಂದು ಪಾತ್ರೆಗೆ ಹಾಕ್ಬಿಟ್ಟು ಈ ಥರ ಕಲಿಸ್ಕೋಬೇಕು ನೀಟಾಗೆಲ್ಲ. ಈ ಥರ ಇರಬೇಕು ಹೂರಣ. ಮೈದಾ ಹಿಟ್ಟು 1 ಅವರ್ ನೆನೆಸಿದ್ದೆ. ಒಂದು ಪ್ಲಾಸ್ಟಿಕ್ ಕವರ್ ತೊಗೊಬಿಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಆಮೇಲೆ ಈ ಥರ ಉಂಡೆ ಥರ ಮಾಡಿಕೊಂಡು ಸರಿ ಚಪಾತಿ ಥರ ಲಟ್ಟಿಸ್ಕೋಬೇಕು. ಅದ್ರ ಮೇಲೆ ಹೂರಣ ಹಾಕಬೇಕು. ಈ ಥರ ಫೋಲ್ಡ್ ಮಾಡಿಬಿಟ್ಟು ಈ ಥರ ಪ್ರೆಸ್ ಮಾಡಬೇಕು, ಅದು ಓಪನ್ ಆಗದಿದ್ದಂಗೆ. ಇವಾಗ ಈ ಥರ ತಟ್ಟಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಮೇಲ್ಗಡೆ. ನೀಟಾಗಿ ಬರುತ್ತೆ. ಮೈದಾ ಹಿಟ್ಟು ಚೆನ್ನಾಗಿ ನೆನಿಬೇಕು. ನೋಡಿ, ಈಸಿಯಾಗಿ ಮಾಡ್ಬೋದು. ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ಆಗಿದೆ. ತವ ಕಾಯಕ್ಕಿಟ್ಟಿದ್ದೆ. ಇವಾಗ ಹಾಕೋಣ. ಸ್ವಲ್ಪ ಎಣ್ಣೆ ಹಾಕಬೇಕು ಮೇಲ್ಗಡೆ. ತಿರುಗಿಸಿ ಹಾಕಬೇಕು. ಚೆನ್ನಾಗಿ ಬೇಯಿಸ್ಕೋಬೇಕು ದಡ ಎಲ್ಲ. ನೋಡಿ, ಇವಾಗ ಆಗಿದೆ. ಇದೇ ಸ್ಟೆಪ್ಪಲ್ಲಿ ಈ ಥರ ಮೇಲ್ಗಡೆ ಪೇಪರ್ ಹಾಕ್ಕೊಂಡು ಈ ಥರ ಮಾಡ್ಬೋದು. ತುಂಬ ಈಸಿಯಾಗಿ ಮಾಡ್ಬೋದು. ಟ್ರೈ ಮಾಡಿ. ಕೈಯೆಲ್ಲರೂ ತಟ್ಬೋದು. ಈ ಥರ ಪೇಪರ್ ಹಾಕ್ಬಿಟ್ಟು ಈ ಥರ ಮಾಡ್ಬೋದು. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.